ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ನಮ್ಮ ಮನೆಯ ಕ್ಯಾಪ್ಟನ್ ಆಗಿರುವಂಥ ಚೈತ್ರ ಮತ್ತು ಅಶ್ವಿನಿ ನಡುವೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಒಂದು ಟಾಸ್ಕ್ ವಿಚಾರದಲ್ಲಿ ಅಶ್ವಿನಿ ಅವರು ತುಂಬ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವ ವಿಚಾರಕ್ಕೆ ಇಲ್ಲಿ ಜಗಳ ಶುರುವಾಯಿತು, ಸೊ ಏನಕ್ಕೆ ಅಶ್ವಿನಿ ಅವರು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಡೆವಿಲ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸೊ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗಿರುವಂಥ ಸ್ಪರ್ಧಿಗಳ ಮಧ್ಯೆ ಒಂದು ಟಾಸ್ಕ್ ಕೂಡ ನಡೀತಾ ಇದೆ. ಸೊ ಇಲ್ಲಿ ಉಸ್ತುವಾರಿಯಾಗಿ ನಮ್ಮ ಮನೆಯ ಕ್ಯಾಪ್ಟನ್ ಆಗಿರುವಂಥ ಚೈತ್ರ ಅವರು ಇದ್ದಾರೆ. ಸೊ ಇಲ್ಲಿ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗಿರುವಂಥ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಸೊ ಟಾಸ್ಕ್ ಆಡುವಂಥ ಸ್ಪರ್ಧಿಗಳನ್ನ ಬಿಟ್ಟು ಅಲ್ಲಿ ಕುತ್ಕೊಂಡು ನೋಡುವಂಥ ಸ್ಪರ್ಧಿಗಳು ಏನು ಮಾಡಿದ್ದಾರೆ, ಸೊ ಅವರಿಗೆ ಒಂದು ಸ್ವಲ್ಪ ಆಟದ ಸೀಕ್ರೆಟ್ಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಫುಲ್ ರಾಂಗ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಆಟದಲ್ಲೂ ಸೊ ನಮ್ಮ ಉಸ್ತುವಾರಿ ಆಗಿರುವಂಥ ಚೈತ್ರ ಅವರು ಕೂಡ ಯಾವುದೇ ರೀತಿಯ ವಿಷಯಗಳನ್ನು ಕೂಡ ಮಾತಾಡ್ತಾ ಇಲ್ಲ, ಅವರಿಗೆ ಸುಮ್ಮನಿರಿ ಅಂತ ಹೇಳ್ತಾ ಇಲ್ಲ, ಈ ಕಡೆ ಬೇರೆಯವ್ರಿಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಅಶ್ವಿನಿ ಅವರು ತುಂಬ ಜೋರಾಗಿ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಕುಂಟೆ ಬಿಲ್ಲೆ ಅನ್ನೋ ಲೆವೆಲ್ಗೂ ಕೂಡ ಮಾತುಗಳು ಹೋಗ್ತಾ ಇದ್ದಾವೆ. ಸೊ ಅಷ್ಟೇ ಇಲ್ಲಿ ಅಶ್ವಿನಿ ಅವರು ಉಸ್ತುವಾರಿಗೆ ತುಂಬ ಜೋರಾಗಿ ಮಾತಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಚೈತ್ರ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಗೇಮ್ ರೂಲ್ಸ್ಗಳನ್ನ ಗೊತ್ತಿಲ್ಲ ಅಂದಮೇಲೆ ಸೊ ನಮ್ಮ ಹತ್ರ ಬಂದು ನನಗೆ ಪಾಠ ಮಾಡೋ ಅವಶ್ಯಕತೆ ಬೇರೆಯವ್ರಿಗೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಸೊ ನಾನು ಉಸ್ತುವಾರಿ ಫೈನಲ್ ನಾ ಹೇಳಿದ್ದೆ ತೀರ್ಮಾನ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಅವರು ಯಾವ ವಿಚಾರಕ್ಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ, ಬಟ್ ಒಂದು ಟಾಸ್ಕ್ನ ಒಂದು ತುಣುಕುಗಳನ್ನಷ್ಟೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಟಾಸ್ಕ್ ಮುಗಿದ ಮೇಲೆ ಇವರ ಮೇಲೆ ತುಂಬ ಜೋರಾಗಿ ಜಗಳ ನಡೆದಿದೆ. ಇದರಲ್ಲಿ ಸೊ ಚೈತ್ರ ಮತ್ತು ಅಶ್ವಿನಿ ಮತ್ತು ರಜತ್ ಇವರ 3 ಜನ ನಡುವೆನೂ ಕೂಡ ಜಗಳ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿ ಮತ್ತು ಚೈತ್ರ ನಡುವೆ ಜಗಳ ನಡೀತಾ ಇರುತ್ತೆ. ಸೊ ಇದರ ಮಧ್ಯೆ ರಜತ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಚೈತ್ರ ಅವರಿಗೆ ಅಶ್ವಿನಿ ಅವರು ಹೇಳ್ತಿದ್ದಾರೆ, ಸೊ ಉಸ್ತುವಾರಿ ಅಂದಮೇಲೆ ನಾವು ಡೌಟ್ಗಳನ್ನ ಕ್ಲಿಯರ್ ಮಾಡಿ ಕೇಳಕ್ಕೆ ಹೇಳ್ತೀವಿ, ಸೊ ಅದನ್ನ ನೀವು ಹೇಳೋ ಹಕ್ಕಿದ್ದೇ ಇದೆ, ಸೊ ನೀವು ಹೇಳಲೇಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ರಜತ್ ಅವರು ಏನಂತ ಇದ್ದಾರೆ, ಸೊ ಕುಂಟೆ ಬೆಲೆ ಆಡೋಕ್ಕೆ ಹೇಳೋ, ಸೊ ಅದಕ್ಕೆ ಒಳ್ಳೆ ಸೂಕ್ತವಾಗಿರ್ತಾರೆ ಅವ್ರು ಆಡೋಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಚೈತ್ರ ಅವರು ಸೊ ರಜತ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಸೊ ಕುಂಟೆ ಬೆಲೆ ಆಟ ಕೊಟ್ಟರೆ ಇವರು ಅದರಲ್ಲಿ ಡೌಟ್ ಕೂಡ ಕೇಳ್ತಾರೆ ಅಂಥವ್ರು ಇರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾಕಪ್ಪ ಅಂದರೆ ಸ್ವಲ್ಪ ಡೌಟ್ಗಳ ಮೇಲೆ ಸೊ ಈ ಗೇಮ್ನ ನಡೀತಾ ಇತ್ತು ಅನಿಸುತ್ತೆ ಲಾಸ್ಟ್ ಕ್ಯಾಪ್ಟನ್ಸಿ ಕೂಟದಲ್ಲಿ. ಸೊ ಈಗ ಕ್ಯಾಪ್ಟನ್ಸಿ ಕೂಟದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳ ಸೆಲೆಕ್ಟ್ ಆಗಿದೆ, ಅವರ ಮಧ್ಯೆ ಟಾಸ್ಕ್ ಕೂಡ ನಡೆದಿದೆ. ಸೊ ಟಾಸ್ಕ್ ಎಂಡ್ ಆದಮೇಲೆ ಈ ರೀತಿ ಜಗಳ ಶುರುವಾಗಿದ್ದು, ಸೊ ಇಲ್ಲಿ ರಜತ್ ಅವರು ಮಾತಾಡಿದ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೊ ಈ ರೀತಿ ವರ್ತನೆ ಮಾಡೋದ್ರಿಂದ ಚೈತ್ರ ಮತ್ತು ನಮ್ಮ ರಜತ್ ಅವರು ತುಂಬ ಕ್ಲೋಸ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಚೈತ್ರ ಅವರು ರಜತ್ ಅವರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ವೈರಲ್ ಆಗ್ತಾ ಇದೆ ಹೊರಗಡೆ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಅದೇ ರೀತಿ ಅನಿಸುತ್ತೆ, ಬಟ್ ಅದು ಆಗಲ್ಲ ಅಂತ ನಮ್ಗೆ ಗೊತ್ತು. ಸೊ ಅಷ್ಟೇ ಅಲ್ಲದೆ ಈಗ ಕುಂಟೆ ಬಿಲ್ಲೆ ಆಟ ಅನ್ನೋ ಪದಕ್ಕೆ ನಮ್ಮ ರಜತ್ ಅವರು ಯೂಸ್ ಮಾಡಿದ್ದಕ್ಕೆ ಸೊ ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಿದ್ದಾರೆ, ಕುಂಟೆ ಬಿಲ್ಲೆದಲ್ಲೂ ಕೂಡ ನಾವು ಡೌಟ್ ಕೇಳ್ತೀವಿ, ಯಾಕೆ ರೈಟ್ ಆಡಬೇಕಲ್ಲ ಲೆಫ್ಟ್ ಆಡಬೇಕಂತ ನಮ್ಗೆ ಗೊತ್ತಿರಬೇಕಲ್ಲ, ಸೊ ನಾವು ಡೌಟ್ ಕೇಳ್ತೀವಿ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಸೊ ಇಲ್ಲಿ ರಜತ್ ಅವರು ತುಂಬ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಂತಂದರೆ ಆಟ ಗೊತ್ತಿಲ್ಲ ಅಂದಮೇಲೆ ಏನಕ್ಕೆ ಆಡಕ್ಕೆ ಬರಬೇಕು, ಒಳ್ಳೆ ಚಿಕ್ಕ ಮಕ್ಕಳ ಥರ ಆಟ ಆಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವರು ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆಟ ಆಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಸೊ ಇಲ್ಲಿ ಡ್ರಾಮಾ ಕೂಡ ಮಾಡಬಾರ್ದು ನಮ್ಮ ಹತ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸೊ ಟಾಸ್ಕ್ ನಡೆಯೋ ಸಮಯದಲ್ಲಿ ಕೆಲವೊಂದಿಷ್ಟು ಮಾತುಗಳು ಆಗಿರ್ಬೋದು, ಸೊ ಆಗದೇನೂ ಇರ್ಬೋದು. ಬಟ್ ಇಲ್ಲಿ ಆಗಿರೋ ಕಾರಣಕ್ಕೆ ಇಲ್ಲಿ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಟಾಸ್ಕ್ಗಳು ಮುಗಿದಾದ್ಮೇಲೆ ಸೊ ಮನೆ ಒಳಗಡೆ ಊಟದ ಸಮಯದಲ್ಲಿ ಈ ಒಂದು ಜಗಳ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಇಲ್ಲದೆ ಈಗ ಲೈವ್ ಸ್ಟ್ರೀಮ್ ಕೂಡ ಓಡ್ತಾ ಇದೆ, ಇದರಲ್ಲಿ ಈಗ ಈ ರೀತಿ ಒಂದು ಮಾತಾಡೋದು ಗೊತ್ತಾಗಿರುತ್ತೆ. ಬಟ್ ನೋಡೋಣ ಯಾವ ರೀತಿ, ಬಟ್ ಪ್ರೋಮೋದಲ್ಲಿ ಇದನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಜಗಳದಲ್ಲಿ ನಮ್ಮ ಚೈತ್ರ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಫುಟೇಜ್ ಬೇಕಲ್ಲ ಎಲ್ಲ ಟೈಮ್ನಲ್ಲಿ, ಸೊ ಫುಟೇಜ್ಗೋಸ್ಕರ ಈ ಥರ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವರು ಫುಟೇಜ್ ಎಲ್ಲ ನೀವು ಪಡೆಯೋಕೆ ಬಂದಿದ್ದು ನಾವಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಸೊ ಚೈತ್ರ ಅವರು ಫುಲ್ ರೊಚ್ಚಿಗೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೀತಿ ಫುಟೇಜ್ ಮಾತು, ಇಂಥ ದುಹಂಕಾರ, ಈ ಅನ್ಸೋ ಮಾತು ನಮ್ಮ ಹತ್ರ ನಮ್ಮ ಲೆವೆಲ್ಗೂ ನೀವು ದಾಟೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದೀಗ 3 ಜನ ಸ್ಪರ್ಧಿಗಳ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಸೊ ತುಂಬ ಜನ ಅನ್ಕೊಂಡಿದ್ರೆ ಅಶ್ವಿನಿ ಚೈತ್ರ ಅವರ ಜಗಳ ಯಾವಾಗ ಆಗುತ್ತೆ ಅಂತ. ಸೊ ಈಗ ಒಂದು ಟಾಸ್ಕ್ ವಿಚಾರದಲ್ಲಿ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಟಾಸ್ಕ್ ಉಸ್ತುವಾರಿ ಆಗಿರುವಂಥ ಚೈತ್ರ ಅವರು ಮಾಡಿರುವಂಥ ತಪ್ಪುಗಳನ್ನ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಅವರು ಮಾಡ್ತಾ ಇರೋ ತಪ್ಪನ್ನು ಸೊ ನಮ್ಮ ಚೈತ್ರ ಅವರು ಹೇಳ್ತಾ ಇದ್ದಾರೆ. ಸೊ ಇವರಿಬ್ಬರು ಮಾಡಿರೋ ತಪ್ಪನ್ನು ನಮ್ಮ ರಜತ್ ಅವರು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆಗಿದೆ. ಬಟ್ ಇಲ್ಲಿ ರಜತ್ ಅವರು ಹೆಚ್ಚು ಅಶ್ವಿನಿ ಅವರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿ ಅವರು ಬಿಡ್ತಾ ಇಲ್ಲ. ಸೊ ಇಬ್ಬರಿಗೂ ಕೂಡ ಕೆಲವೊಂದಿಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಅವರು ಕೂಡ ಬಿಡ್ತಾ ಇಲ್ಲ, ಅವರು ಕೂಡ ಈಗ ಅಶ್ವಿನಿಗೆ ರಿಟರ್ನ್ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಆಗಿರೋ ಪ್ರಾಬ್ಲಮ್ ಏನಪ್ಪ ಅಂದರೆ ಒಂದು ಟಾಸ್ಕ್ ನಡೆಯೋ ಸಮಯದಲ್ಲಿ ಸೊ ಈಗ ಅವರವರ
ಟೀಮ್ಗಳ ಸ್ಪರ್ಧಿಗಳು ಯಾರು ಕೂಡ ಆ ಒಂದು ಟಾಸ್ಕ್ ಮೇಲೆ ಇನ್ವಾಲ್ವ್ ಆಗಬಾರ್ದು. ಸೊ ಟಾಸ್ಕಲ್ಲಿ ಯಾರು ಗೇಮ್ ಆಡ್ತಾ ಇರ್ತಾರೆ ಅವರಷ್ಟೇ ಮಾತಾಡಬೇಕು. ಅದು ಬಿಟ್ಕೊಂಡು ಸೊ ಅದನ್ನಾಡು ನೀ ಇದನ್ನಾಡು ಅಂತ ಹೇಳ್ಕೊಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಇಲ್ಲಿ ಅಶ್ವಿನಿಯ ಆಪೋಸಿಟ್ ಸ್ಪರ್ಧಿಗೆ ಇಲ್ಲಿ ರಜತ್ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಅಶ್ವಿನಿಯವರು ಉಸ್ತುವಾರಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಉಸ್ತುವಾರಿ ಆಗಿರುವಂಥ ಚೈತ್ರ ಅವರು ಅದಕ್ಕೆ ಬೇರೆ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಹೇಳಿದ್ದಾರೆ ಅಂತ ಅನಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಇವರ ಮಧ್ಯೆ ಸ್ವಲ್ಪ ಜೋರಾಗಿ ಜಗಳ ನಡೆದಿದೆ. ಸೊ ನನ್ನ ಪ್ರಕಾರ ಇಲ್ಲಿ ಈ 3 ಜನ ಜಗಳದಲ್ಲಿ ಸೊ ರಜತ್ ಅವರು ಮಧ್ಯದಲ್ಲಿ ಎಂಟ್ರ್ ಆಗಬಾರ್ದು ಅಂತ ಅನ್ಕೊತೀನಿ. ಬಟ್ ಇಲ್ಲಿ ಅಶ್ವಿನಿ ಅವರು ರಜತ್ ಅವ್ರಿಗೆ ಯಾವ ರೀತಿ ಮಾತಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಟ್ ಪ್ರೋಮೋದಲ್ಲಿ ನೋಡಿದ್ರೆ ಸೊ ಇಲ್ಲಿ ರಜತ್ ಅವರು ಸುಮ್ಮನೆ ಎಂಟ್ರ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ರಜತ್ ಅವರು ಎಂಟ್ರಿ ಆಗಿದ್ದು ಮತ್ತು ಅಶ್ವಿನಿ ಮತ್ತು ಮನೆಯ ಕ್ಯಾಪ್ಟನ್ ಆಗಿರುವಂಥ ಚೈತ್ರ ಅವರ ಮಧ್ಯೆ ಜಗಳ ಆಗಿದೆಯಲ್ಲ, ಸೊ ಇವರ 3 ಜನ ಸ್ಪರ್ಧಿಗಳಲ್ಲಿ ಯಾರ ತಪ್ಪಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಇಲ್ಲದೆ ಈಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಇನ್ನೂ ಯಾರು ನೋಡಿಲ್ಲ, ದಯವಿಟ್ಟು ಹೋಗಿ ನೋಡ್ಬೋದು, ಆಲ್ರೆಡಿ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೋಮೋ ಟೈಟಲ್ ಕೆಳಗಡೆ ಕುಂಟೆಬಿಲ್ಲೆ ಆಟದಲ್ಲೂ ಡೌಟ್ ಕೇಳ್ತಾರಲ್ಲ ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ನ ಸಹ ಹಾಕಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಪ್ಪ ಅಂದರೆ ನೆಕ್ಸ್ಟ್ ವಾರಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಈ ಒಂದು ಟಾಸ್ಕ್ನಲ್ಲಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ನಲ್ಲಿ ಆ ಒಂದು ಯಾವ ರೀತಿಯ ಒಂದು ಟಾಸ್ಕ್ನ ಆಡಿಸಿದ್ದಾರೆ, ಯಾವ ರೀತಿಯ ಒಂದು ಟಾಸ್ಕ್ ಇದೆ ಮತ್ತು ಯಾರು ಆಡ್ತಾ ಇದ್ದಾರೆ ಅದರ ಬಗ್ಗೆ ಏನೂ ತೋರಿಸಿಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರದಲ್ಲಿ ಅಂದರೆ ನೆಕ್ಸ್ಟ್ ವಾರಕ್ಕೆ ಒಬ್ಬ ಸ್ಪರ್ಧಿ ಸೆಲೆಕ್ಟ್ ಆಗ್ತಾರೆ. ಈಗ ಕೆಲವೊಂದಿಷ್ಟು ಸ್ಪರ್ಧಿಗಳ ಮಧ್ಯೆ ಒಂದು ಸ್ವಲ್ಪ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಈ ಒಂದು ಟಾಸ್ಕ್ ಮುಗಿದ ಮೇಲೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಜಗಳ ಕೂಡ ಆಡಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅಶ್ವಿನಿ ಅವರ ತಪ್ಪಿದೆಯಾ, ಉಸ್ತುವಾರಿ ಆಗಿರುವಂತಹ ಚೈತ್ರ ಅವರ ತಪ್ಪಿದೆಯಾ ಅಥವಾ ರಜತ್ ಅವ್ರ ತಪ್ಪಿದೆಯಾ ಅಂತ ಕ್ಲಿಯರ್ ಕಟ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ನಾವೇ ಬೇರೆ ರೀತಿ ಹೇಳೋಕ್ಕಾಗಲ್ಲ. ಸೊ ಇವ್ರ ತಪ್ಪಿದೆ, ಅವ್ರ ತಪ್ಪಿದೆ, ಇವ್ರ ತಪ್ಪಿದೆ. ಸೊ ನಾವು ನೋಡೋದಾದ್ರೆ ಇಲ್ಲಿ 3 ಜನ ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಟಾಸ್ಕಲ್ಲಿ ಯಾವ ರೀತಿ ಮೊದಲು ತಪ್ಪು ಮಾಡಿದ್ದು ಯಾರು ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇಲ್ಲಿ 3 ಜನ ಸ್ಪರ್ಧಿಗಳಲ್ಲಿ ಯಾರ ತಪ್ಪಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ವಾರಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇದು ಫೈನಲ್ ಈ ವಾರದ ಫೈನಲ್ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದ್ರೆ ಸೊ ಇಲ್ಲಿ ಒಂದು ವಿಲನ್ ಕಾನ್ಸೆಪ್ಟ್ ಈಗ ಎಂಡ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಮುಖಾಂತರ ಈಗ ವಿಲನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ರು. ಸೊ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಾದ್ರು ಕಂಪ್ಲೀಟ್ ಆದರೆ ಸೊ ವಿಲನ್ ಕಾನ್ಸೆಪ್ಟ್ ಕೂಡ ಎಂಡ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ವಾರ ಹೇಗಿತ್ತು ಎಂಟರ್ಟೈನ್ಮೆಂಟು? ಸೊ ವಿಲನ್ ಕಾನ್ಸೆಪ್ಟ್ ಚಂದಿತ್ತಾ, ಸೊ ನಾರ್ಮಲ್ ಬಿಗ್ ಬಾಸ್ ಕಾನ್ಸೆಪ್ಟ್ ಚಂದಿತ್ತಾ? ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಸೊ ನಾಳೆ ಕಿಚ್ಚನ ಪಂಚಾಯಿತಿ ಕೂಡ ಇರುವಂಥದ್ದು. ಈ ವಾರ ತುಂಬ ಆಗುಹೋಗುಗಳಾಗಿದ್ದಾವೆ. ಕೆಲವೊಂದಿಷ್ಟು ಸ್ಪರ್ಧಿಗಳು ಮಿತಿ ಮೀರಿ ಕೂಡ ಮಾತಾಡಿದ್ದಾರೆ, ಅಷ್ಟೇ ರೂಲ್ಸ್ಗಳು ಬ್ರೇಕ್ ಕೂಡ ಮಾಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಟಾಪಿಕ್ ಬಗ್ಗೆ, ಯಾವ ಸ್ಪರ್ಧಿ ಮೇಲೆ ತುಂಬ ಕ್ಲಾಸ್ ತೊಗೊಳ್ಬೋದು, ಯಾರ ಮೇಲೆ ತುಂಬ ಗರಂ ಆಗ್ಬೋದು, ನಿಮ್ಮ ಅನಿಸಿಕೆನ ನಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಅಷ್ಟೇ ಅಲ್ಲದೆ ಈಗ ಟೋಟಲ್ ಆಗಿ ಕೆಲವೊಂದಿಷ್ಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ, ಬಟ್ ವೋಟಿಂಗ್ ಫುಲ್ ಆನ್ ಆಗಿಲ್ಲ. ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೋ ಇಲ್ವೋ ಅದು ಕೂಡ ಡೌಟಲ್ಲೇ ಇದೆ. ಸೊ ಮೊದಲ ವಾರ ನಾಮಿನೇಷನಲ್ಲಿ ಟೋಟಲ್ ಆಗಿ 7 ಜನ ಸ್ಪರ್ಧಿಗಳ ಹೆಸರು ಬಂದಿತ್ತು. ಸೊ ಯಾವುದೇ ರೀತಿ ಇದುವರೆಗೆ ವೋಟಿಂಗ್ ಫುಲ್ ಆನ್ ಆಗಿಲ್ಲ. ಸೊ ಈ ವಾರದ ಒಂದು ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು. ಬಟ್ ನೋಡಬೇಕು ನಾಳೆ ಕಿಚ್ಚನ ಪಂಚಾಯಿತಿಲಿ ಯಾವ ರೀತಿಯ ಒಂದು ಟ್ವಿಸ್ಟ್ ಇರುತ್ತೆ ಅಂತ. ಎಕ್ಸೆಪ್ಟ್ ದ ಅನ್ಎಕ್ಸೆಪ್ಟೆಡ್ ಟೈಟಲ್ಗೂ ಸೊ ಇವರು ಏನೋ ಒಂದು ಡಿಫ್ರೆಂಟ್ ಸ್ಟೈಲಲ್ಲೇ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಈ ವಾರ ವಿಲನ್ ಕಾನ್ಸೆಪ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೋಡೋಣ ನಾಳೆ ಕಿಚ್ಚನ ಪಂಚಾಯಿತಿಲಿ ಯಾವ ರೀತಿಯ ಒಂದು ಡಿಸ್ಕಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ. ಅಷ್ಟೇ ಅಲ್ಲದೆ ವೀಕ್ಷಕರ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಮುಂದಿನ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು